नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्णा कृष्ण कृष्ण हरे 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 राम 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 हरे हरे. ಸೊ ಇವತ್ತಿನಿಂದ ಒಂದು ಹೊಸ ಪುಸ್ತಕದ ರೀಡಿಂಗ್ ಶುರು ಮಾಡ್ತೀವಿ. ಹರೇ ಕೃಷ್ಣ ಪ್ರಭುಜಿ. ಸಾರಿ ಹರೇ ಕೃಷ್ಣ. ಆಕ್ಚುಲಿ ಕನ್ನಡ ಕ್ಲಾಸ್ ಇಂಗ್ಲಿಷ್ ಕ್ಲಾಸ್ ಎರಡು ಒಂದು ಸೇಮ್ ಟೈಮ್ ಇಟ್ಕೊಬಿಟ್ಟಿದ್ದೀರಾ? ಕನ್ನಡದವ್ರು ಇಲ್ಲಿ ಅಟೆಂಡ್ ಮಾಡೋದು, ಇಂಗ್ಲಿಷ್ನವ್ರು ಅಲ್ಲಿ ಅಟೆಂಡ್ ಮಾಡೋದು. ಆಕ್ಚುಲಿ ನಾನು ಎರಡು ಕ್ಲಾಸಸ್ ಅಟೆಂಡ್ ಮಾಡ್ತೀನಿ, ಹಾಗೆ ಬೇರೆ ಬೇರೆ ಸಬ್ಜೆಕ್ಟ್ ಇರುತ್ತಲ್ಲ, ಹಾಗಾಗ್ಬಿಟ್ಟು ನಾನು ಎರಡು ಕ್ಲಾಸಸ್ ಅಟೆಂಡ್ ಮಾಡ್ತೀನಿ. ಹೌದಾ? ಓಕೆ, ಸೇಮ್ ಟೈಮಿಂಗ್ ಇದೆ. ಓಕೆ, ನೆಕ್ಸ್ಟ್ ವೀಕ್ ಇಂದ ಡಿಫರೆಂಟ್ ಟೈಮ್ ಇಡೋಣ. ಆಕ್ಚುಲಿ 8:30 ಇಟ್ಟಿದ್ರಲ್ಲ, ಸರಿ ಇತ್ತು ಅದು. ಇಲ್ಲ, ಆಕ್ಚುಲಿ ಅದು ಆಡಿಯನ್ಸ್ ಬೇರೆ ಬೇರೆ ಇರ್ತಾರಲ್ಲ, ಸೊ ಅದಕ್ಕೋಸ್ಕರ ಇದಾಗುತ್ತಂತ. ಇಲ್ಲಿ ಪರವಾಗಿಲ್ಲ, ಜಸ್ಟ್ ನಿಮ್ಮ ಗಮನಕ್ಕೆ ತಂದೆ ಅಷ್ಟೇ. ಎಸ್, ನೆಕ್ಸ್ಟ್ ವೀಕ್ ಇಂದ ವಿಲ್ ಕನ್ಸಿಡರ್ ದಿಸ್ ಪಾಯಿಂಟ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸೊ ಇವತ್ತಿನಿಂದ ಪರಿಪೂರ್ಣ ಪ್ರಶ್ನೆಗಳು ಮತ್ತು ಪರಿಪೂರ್ಣ ಉತ್ತರಗಳು. ಶ್ರೀಮದ್ AC ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು ಅವರ ಜೊತೆ ಬಾಬ್ ಕೋಹೇನ್ ಎಂಬ ಒಬ್ಬ ಶಾಂತಿ ದಳದ ಕಾರ್ಯಕರ್ತನಾಗಿದ್ದ ಒಬ್ಬ ಪಾಶ್ಚಾತ್ಯ ದೇಶದವನು. ಅವನು ಭಾರತ ದೇಶಕ್ಕೆ ಬಂದಾಗ ಶ್ರೀಲ ಪ್ರಭುಪಾದರನ್ನು ಭೇಟಿಯಾಗಿ ಹಲವಾರು ಆಧ್ಯಾತ್ಮಿಕ ಪ್ರಶ್ನೆಗಳನ್ನು ಕೇಳ್ತಾನೆ. ಸೊ ಆ ಪ್ರಶ್ನೆಗಳು ಮತ್ತು ಶ್ರೀಲ ಪ್ರಭುಪಾದರು ಕೊಟ್ಟಿರುವಂಥ ಉತ್ತರಗಳು ಅದನ್ನು ಕಂಪೈಲ್ ಮಾಡಿ ಈ ಒಂದು ಪುಸ್ತಕವನ್ನು ಮಾಡಿದ್ದಾರೆ. ಇಂಡೆಕ್ಸಲ್ಲಿ ನೋಡ್ತೀವಿ, ಮೊದಲನೇ ಅಧ್ಯಾಯ ಸರ್ವಾಕರ್ಷಕ ಕೃಷ್ಣ, ಎರಡನೇ ಅಧ್ಯಾಯ ವೈದಿಕ ಸಂಸ್ಕೃತಿ ವರ್ಣಾಶ್ರಮ ಧರ್ಮ, ಮೂರನೇ ಅಧ್ಯಾಯ ಜೀವನದ ನಿಜವಾದ ಗುರಿ, ನಾಲ್ಕನೇ ಅಧ್ಯಾಯ ತ್ರಿಗುಣಗಳು 3 ಗುಣಗಳು, ಐದನೇ ಅಧ್ಯಾಯ ಪರಿಶುದ್ಧನಾಗುವುದು, ಆರನೇ ಅಧ್ಯಾಯ ಪರಿಪೂರ್ಣ ಭಕ್ತ, ಏಳನೇದು ಕೃಷ್ಣನ ಅರಿವಿನಲ್ಲಿ ವ್ಯವಹರಿಸುವುದು, ಎಂಟನೆಯದು ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಗತಿ ಹೊಂದುವುದು, ಒಂಬತ್ತನೆಯದು ಭವಿಷ್ಯಕ್ಕಾಗಿ ನಿರ್ಧರಿಸುವುದು. ಸೊ ಈ ಪುಸ್ತಕದಲ್ಲಿ 9 ಅಧ್ಯಾಯಗಳಿದ್ದಾವೆ. ಇಲ್ಲಿ ಈ ಪ್ರಶ್ನೆಗಳು ಮತ್ತು ಉತ್ತರಗಳು ಶುರುವಾಗುವುದಕ್ಕಿಂತ ಮುಂಚೆ ಬಾಬ್ ಕೋಹೆನ್ ಅವರು ಕೂಡ ಅವರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ, ಅದನ್ನು ಕೂಡ ಓದೋಣ. ಕಾಲೇಜಿನಲ್ಲಿ ರಸಾಯನ ವಿಜ್ಞಾನದಲ್ಲಿ ಸ್ನಾತಕ ಪದವಿಯನ್ನು ಪಡೆದ ಮೇಲೆ 1971ರಲ್ಲಿ ನಾನು ಶಾಂತಿ ದಳವನ್ನು ಸೇರಿದೆ. ಪೀಸ್ ಕಾರ್ಪ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ವಿಜ್ಞಾನದ ಉಪಾಧ್ಯಾಯನಾಗಿ ಭಾರತಕ್ಕೆ ಹೋದೆ. ಅಲ್ಲಿ ಸೈನ್ಸ್ ಟೀಚರ್ ಆಗಿ ಅವರು ಇಂಡಿಯಾಗೆ ಬಂದರು. ಅಲ್ಲಿ ಹರೇ ಕೃಷ್ಣ ಆಂದೋಲನವನ್ನು ಕುರಿತು ವಿಚಾರಿಸಿದೆ. ಸಂಕೀರ್ತನೆ ನನ್ನನ್ನು ಆಕರ್ಷಿಸಿತ್ತು. ಆ ತತ್ವಶಾಸ್ತ್ರ ನನ್ನ ಮೇಲೆ ಸೂಕ್ತ ಪ್ರಭಾವ ಬೀರಿತು. ಆಂದೋಲನದ ಯಥಾರ್ಥತೆ ಕುರಿತು ನನಗೆ ಕುತೂಹಲ ಉಂಟಾಗಿತ್ತು. ಭಾರತಕ್ಕೆ ಹೋಗುವ ಮೊದಲು ನ್ಯೂಯಾರ್ಕಿನ ಕೃಷ್ಣ ದೇವಸ್ಥಾನಕ್ಕೆ ಅನೇಕ ಸಲ ಭೇಟಿ ಕೊಟ್ಟಿದ್ದೆ. ಆದರೆ ವ್ರತನಿಷ್ಠವಾದ ಭಕ್ತರ ಜೀವನವನ್ನು ನನ್ನ ಪಾಲಿಗೆ ಕಲ್ಪಿಸಿಕೊಂಡಿರಲಿಲ್ಲ. ನಾನು ಭಾರತದಲ್ಲಿ ಕೃಷ್ಣ ಪ್ರಜ್ಞಾ ಭಕ್ತರನ್ನು ಮೊದಲ ಬಾರಿ ಕಂಡದ್ದು 1971ರ ಅಕ್ಟೋಬರ್ನಲ್ಲಿ. ಆಗ ಅವರು ಕಲ್ಕತ್ತಾದಲ್ಲಿ ಒಂದು ಉತ್ಸವವನ್ನು ಏರ್ಪಡಿಸಿದ್ದರು. ಯೋಗದ ಉದ್ದೇಶವನ್ನು
ಆಧ್ಯಾತ್ಮಿಕ ಜೀವನ ಕುರಿತು ಜಿಜ್ಞಾಸೆ ನಡೆಸಬೇಕಾದುದರ ಅವಶ್ಯಕತೆಯನ್ನು ಭಕ್ತರು ನನಗೆ ವಿವರಿಸಿದರು. ಅವರು ಆಚರಿಸುವ ವಿಧಿಗಳು ಹಾಗೂ ವ್ರತಾಚರಣೆಗಳು ನಿರಸವಾದ ಭಾವನಾತ್ಮಕವಾದ ನಿರ್ಬಂಧಕ ಕಾರ್ಯಗಳಲ್ಲವೆಂದು ಬದಲಿಗೆ ದಿಟವಾದ ವಿವೇಕಯುತ ಜೀವನ ವಿಧಾನವೆಂದು ನನಗೆ ಅರಿವಾಗತೊಡಗಿತು. ಆದರೆ ಪ್ರಾರಂಭದಲ್ಲಿ ಕೃಷ್ಣ ಪ್ರಜ್ಞೆಯ ತತ್ವವನ್ನು ಅರ್ಥ ಮಾಡಿಕೊಳ್ಳುವುದು ನನಗೆ ಬಹಳ ಕಷ್ಟವಾಗಿತ್ತು. ಪಾಶ್ಚಾತ್ಯ ಜೀವನ ವಿಧಾನದಲ್ಲಿ ಬೆಳೆದು ಬಂದ ನನಗೆ ಅಂಗೈನಷ್ಟು ಸ್ಪಷ್ಟವಾದ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಕಠಿಣವಾಗುತ್ತಿತ್ತು. ಅದೃಷ್ಟವಶಾತ್ ಕೆಲವು ಮೂಲಭೂತ ವ್ರತ ನಿಯಮಗಳನ್ನು ಆಚರಿಸುವುದರ ಅವಶ್ಯಕತೆಯನ್ನು ಕುರಿತು ಭಕ್ತರು ನನಗೆ ಮನದಟ್ಟು ಮಾಡಿದರು. ಈ ರೀತಿಯಲ್ಲಿ ಆಧ್ಯಾತ್ಮಿಕ ಜೀವನವನ್ನು ಕುರಿತ ಒಳನೋಟಗಳನ್ನು ಬೆಳೆಸಿಕೊಳ್ಳಲು ಪ್ರಾರಂಭಿಸಿದೆ. ಆಧ್ಯಾತ್ಮಿಕತೆ ಮತ್ತು ದಿವ್ಯ ಅಸ್ತಿತ್ವವನ್ನು ಕುರಿತ ನನ್ನ ಗ್ರಹಿಕೆಗಳು ಎಷ್ಟು ದೂರವೋ ತೆಳುವೋ ಆಗಿದ್ದವೆಂದು ಈಗ ನಾನು ನೆನಪಿಸಿಕೊಳ್ಳಬಲ್ಲೆ. ಈ ಸಮಯದಲ್ಲಿ ಅಂದರೆ 1971ರ ನವೆಂಬರ್ನಲ್ಲಿ ನಾನು ಶ್ರೀಲ ಪ್ರಭುಪಾದರನ್ನು ಸಂಕ್ಷಿಪ್ತವಾಗಿ ಭೇಟಿಯಾಗಿದ್ದೆ. ಅದಾದ ಸ್ವಲ್ಪ ಕಾಲದಲ್ಲೇ ನಾನು ಸಸ್ಯಾಹಾರಿಯಾಗಬೇಕೆಂದು ತೀರ್ಮಾನಿಸಿದೆ. ಸಸ್ಯಾಹಾರಿ ಎಂಬ ಹೆಮ್ಮೆ ನನಗಿತ್ತು. ಆದರೆ ಪಾರಿವಾಳಗಳು ಕೂಡ ಸಸ್ಯಾಹಾರಿಗಳೆಂದು ಶ್ರೀಲ ಪ್ರಭುಪಾದರು ಅನಂತರ ನನಗೆ ನೆನಪಿಸಿದರು. ಅಂದರೆ ಇದರ ಅರ್ಥ ಏನಂದರೆ, ಬರೀ ಸಸ್ಯಾಹಾರಿ ಆಗುವುದೇ ಏನೋ ಒಂದು ದೊಡ್ಡ ವಿಷಯ ಅಲ್ಲ. ಹಾಗೆ ನೋಡಿದರೆ ಎಷ್ಟೋ ಪ್ರಾಣಿಗಳು ಕೂಡ ಸಸ್ಯಾಹಾರಿಗಳು. ಈ ಸಸ್ಯಾಹಾರಿ ಆಗುವುದಕ್ಕಿಂತ ಮೇಲೆ ಇನ್ನೂ ತುಂಬ ಇದೆ. ಅದನ್ನು ಒಬ್ಬ ಮನುಷ್ಯನಾಗಿ ನಾವು ಅರ್ಥ ಮಾಡ್ಕೋಬೇಕು. 1972ರ ಫೆಬ್ರವರಿಯಲ್ಲಿ ಕಲ್ಕತ್ತಾದಲ್ಲಿ ಕೆಲವು ಭಕ್ತರನ್ನು ನಾನು ಭೇಟಿ ಮಾಡಿದೆ. ಅವರು ಮಾಯಾಪುರದ ಒಂದು ಉತ್ಸವಕ್ಕೆ ನನ್ನನ್ನು ಆಹ್ವಾನಿಸಿದರು. ಅದು ಕಲ್ಕತ್ತಾಗೆ ಉತ್ತರಕ್ಕೆ 90 ಮೈಲಿ ದೂರದಲ್ಲಿರುವ ಒಂದು ಪವಿತ್ರ ದ್ವೀಪ. ಅದು ಚೈತನ್ಯ ಮಹಾಪ್ರಭುಗಳ ಗೌರವಾರ್ಥ ಏರ್ಪಡಿಸಿದ್ದ ಉತ್ಸವ. ಅವರನ್ನು ಕೃಷ್ಣನ ಅವತಾರ ಎಂದು ಭಾವಿಸಲಾಗಿದೆ. ಆಗ ನೇಪಾಳಕ್ಕೆ ಪ್ರವಾಸ ಹೋಗಬೇಕೆಂದು ನಾನು ಯೋಚಿಸುತ್ತಿದ್ದೆ. ಆದರೆ ಶಾಂತಿದಳ ಭಾರತವನ್ನು ಬಿಟ್ಟು ಹೋಗಲು ನನಗೆ ಅನುಮತಿ ನೀಡಲಿಲ್ಲ. ಹೀಗೆ ನಾನು ಮಾಯಾಪುರಕ್ಕೆ ಹೋದೆ. ಹೆಚ್ಚೆಂದರೆ 2 ದಿನ ತಂಗಿದರೆ ಸಾಕು ಎಂದುಕೊಂಡು ನಾನು ಮಾಯಾಪುರಕ್ಕೆ ಹೊರಟೆ. ಆದರೆ ಅಲ್ಲಿ 1 ವಾರ ತಂಗಿಬಿಟ್ಟೆ. ಆ ದ್ವೀಪದಲ್ಲಿ ಇದ್ದ ಭಕ್ತನಲ್ಲದ ಪಾಶ್ಚಾತ್ಯ ನಾನೊಬ್ಬನೇ. ಅಲ್ಲಿನ ಭಕ್ತರೊಡನೆ ನಾನು ತಂಗಿದ್ದರಿಂದ ಕೃಷ್ಣ ಪ್ರಜ್ಞೆಯನ್ನು ಕುರಿತು ನಿಕಟವಾಗಿ ಕಲಿಯಲು ಇದೊಂದು ಅಪೂರ್ವವಾದ ಅವಕಾಶವಾಗಿತ್ತು. ಉತ್ಸವದ 3ನೆಯ ದಿನ ಶ್ರೀಲ ಪ್ರಭುಪಾದರ ದರ್ಶನ ಪಡೆಯಲು ನನ್ನನ್ನು ಒಳಗೆ ಆಹ್ವಾನಿಸಿದರು. ಅವರು ಒಂದು ಪುಟ್ಟ ಗುಡಿಸಲಿನಲ್ಲಿ ವಾಸವಾಗಿದ್ದರು. ಇದು ಮಾಯಾಪುರ ದೇವಸ್ಥಾನ ಕಟ್ಟುವುದಕ್ಕಿಂತ ಮುಂಚೆ. ಅರ್ಧ ಎತ್ತರಕ್ಕೆ ಇಟ್ಟಿಗೆ ಗೋಡೆ, ಮೇಲೆ ಹೊದಿಸಿದ ಝೋಪಡಿ, ಒಳಗೆ 2-3 ಸರಳವಾದ ಪೀಠೋಪಕರಣಗಳು. ಶ್ರೀಲ ಪ್ರಭುಪಾದರು ನನಗೆ ಕುಳಿತುಕೊಳ್ಳಲು ಹೇಳಿ ನನ್ನ ಯೋಗಕ್ಷೇಮ ವಿಚಾರಿಸಿದರು. ಏನಾದರೂ ಪ್ರಶ್ನೆಗಳಿವೆಯೇ ಎಂದು ಕೇಳಿದರು. ಶ್ರೀಲ ಪ್ರಭುಪಾದರು ಗುರು ಶಿಷ್ಯ ಪರಂಪರೆಯನ್ನು ಪ್ರತಿನಿಧಿಸುವುದರಿಂದ ನನ್ನ ಪ್ರಶ್ನೆಗಳಿಗೆ ಉತ್ತರಿಸಬಲ್ಲರೆಂದು ಭಕ್ತರು ನನಗೆ ವಿವರಿಸಿದ್ದರು. ಪ್ರಪಂಚದಲ್ಲಿ ಏನು ನಡೆಯುತ್ತಿದೆ ಎಂದು ಶ್ರೀಲ ಪ್ರಭುಪಾದರಿಗೆ ನಿಜವಾಗಿಯೂ ಗೊತ್ತಿರಬಹುದೆಂದು ನಾನು ಯೋಚಿಸಿದೆ. ಹೀಗೆಂದು ಅವರ ಭಕ್ತರು ಹೇಳಿಕೊಳ್ಳುತ್ತಿದ್ದರು. ಅವರನ್ನು ನಾನು ಮೆಚ್ಚಿದ್ದೆ, ಗೌರವಿಸುತ್ತಿದ್ದೆ. ಆದ್ದರಿಂದ ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾನು ನನ್ನ ಪ್ರಶ್ನೆಗಳನ್ನು ಕೇಳಲಾರಂಭಿಸಿದೆ. ಆಧ್ಯಾತ್ಮಿಕ ಜೀವನವನ್ನು ಕುರಿತು ವಿನೀತನಾಗಿ ಪ್ರಶ್ನೆಗಳನ್ನು ಕೇಳುವ ಮೂಲಕ ನಿಗದಿತ ವಿಧಾನದಲ್ಲಿಯೇ ನನಗರಿವಿಲ್ಲದೆಯೇ ನಾನು ಒಬ್ಬರು ಗುರುಗಳನ್ನು ಸಂಪರ್ಕಿಸಿದ್ದೆ. ಶ್ರೀಲ ಪ್ರಭುಪಾದರು ನನ್ನ ವಿಷಯದಲ್ಲಿ ಸಂತುಷ್ಟರಾಗಿದ್ದಂತೆ ತೋರಿತು.
ಮುಂದೆ ಅನೇಕ ದಿನಗಳ ಕಾಲ ಅವರು ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿದರು. ನಾನು ಬಹುತೇಕ ಶಾಸ್ತ್ರದೃಷ್ಟಿಯಿಂದ ಆ ಪ್ರಶ್ನೆಗಳನ್ನು ಕೇಳಿದೆ. ಆದರೆ ನಾನು ನನ್ನ ಜೀವನವನ್ನು ಆಧ್ಯಾತ್ಮಿಕಗೊಳಿಸಲು ಸಾಧ್ಯವಾಗುವಂತೆ ಅವರು ಸದಾ ನನಗೆ ವೈಯಕ್ತಿಕ ಉತ್ತರಗಳನ್ನು ಕೊಟ್ಟರು. ಅವರ ಉತ್ತರಗಳು ತರ್ಕಬದ್ಧವಾಗಿದ್ದವು, ವೈಜ್ಞಾನಿಕವಾಗಿದ್ದವು, ತೃಪ್ತಿಕರವಾಗಿದ್ದವು, ಬೆರಗು ಹುಟ್ಟಿಸುವಷ್ಟು ಸುಲಲಿತವಾಗಿದ್ದವು. ಶ್ರೀಲ ಪ್ರಭುಪಾದ ಮತ್ತು ಅವರ ಶಿಷ್ಯರನ್ನು ಭೇಟಿ ಮಾಡುವ ಮೊದಲು ಆಧ್ಯಾತ್ಮಿಕ ಜೀವನವು ನನಗೆ ಸದಾ ಅಗೋಚರವಾಗಿತ್ತು, ಮುಸುಕಾಗಿತ್ತು. ಆದರೆ ಶ್ರೀಲ ಪ್ರಭುಪಾದರೊಡನೆ ನಡೆಸಿದ ಸಂವಾದಗಳು ವಾಸ್ತವಿಕವಾಗಿದ್ದವು, ಸುಸ್ಪಷ್ಟವಾಗಿದ್ದವು ಹಾಗೂ ಭಾವೋದ್ದೀಪಕವಾಗಿದ್ದವು. ದೇವರಾದ ಕೃಷ್ಣನೇ ಪರಮ ಭೋಕ್ತೃ, ಪರಮ ಮಿತ್ರ ಹಾಗೂ ಸರ್ವೋಚ್ಚ ಒಡೆಯ ಎನ್ನುವುದನ್ನು ನಾನು ಅರ್ಥ ಮಾಡಿಕೊಳ್ಳಲು ಅನುವಾಗುವಂತೆ ಶ್ರೀಲ ಪ್ರಭುಪಾದರು ತಾಳ್ಮೆಯಿಂದ ಪ್ರಯತ್ನಿಸುತ್ತಿದ್ದರು. ದೇವರನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನಾನು ಗಂಭೀರವಾಗಿ ದೈವ ಪ್ರಜ್ಞಾವಂತನಾಗಬೇಕು ಎನ್ನುವುದು ಅನಿವಾರ್ಯವಾಗಿತ್ತು. ಇದನ್ನು ಅಂಗೀಕರಿಸುವ ಮುನ್ನ ನಾನು ಅನೇಕ ಅಡಚಣೆಗಳನ್ನು ಮುಂದೊಡ್ಡುತ್ತಿದ್ದೆ. ಆದರೆ ಶ್ರೀಲ ಪ್ರಭುಪಾದರು ನಿಷ್ಠುರವಾಗಿದ್ದು ಕರುಣೆಯಿಂದ ನನ್ನನ್ನು ಮುನ್ನಡೆಸಿದರು. ನನ್ನ ಅಭಿವ್ಯಕ್ತಿ ಸಾಮರ್ಥ್ಯ ಅಲ್ಪವಾಗಿದ್ದರೂ ಶ್ರೀಲ ಪ್ರಭುಪಾದರು ನನ್ನ ಪ್ರತಿಯೊಂದು ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಪರಿಪೂರ್ಣ ಉತ್ತರಗಳನ್ನು ನೀಡಿದರು. ಸೊ ಅದಕ್ಕೋಸ್ಕರ ಈ ಪುಸ್ತಕದ ಹೆಸರು ಪರಿಪೂರ್ಣ ಪ್ರಶ್ನೆಗಳು ಮತ್ತು ಪರಿಪೂರ್ಣ ಉತ್ತರಗಳು. ಅಧ್ಯಾಯ 1. ಈ ಅಧ್ಯಾಯದ ಹೆಸರು ಸರ್ವ ಆಕರ್ಷಕ ಕೃಷ್ಣ. ಮತ್ತು ಈ ಸಂವಾದ ನಡೆದಿದ್ದು ಫೆಬ್ರವರಿ 27, 1972ರಲ್ಲಿ. ಬಾಬ್ ಕೋಹೆನ್ ಕೇಳ್ತಾರೆ ಶ್ರೀಲ ಪ್ರಭುಪಾದರಿಗೆ, ವಿಜ್ಞಾನಿ ಎಂದರೆ ಯಾರು? ಶ್ರೀಲ ಪ್ರಭುಪಾದ, ವಸ್ತುಗಳನ್ನು ಅವು ಇರುವ ರೀತಿಯಲ್ಲೇ ತಿಳಿದವನು. ಬಾಬ್, ವಸ್ತುಗಳು ಇರುವ ರೀತಿಯಲ್ಲಿ ತಿಳಿದಿದ್ದೇನೆ ಎಂದು ಭಾವಿಸುವವನು. ಶ್ರೀಲ ಪ್ರಭುಪಾದರು, ಏನು? ಬಾಬ್, ವಸ್ತುಗಳು ಇರುವ ರೀತಿಯಲ್ಲಿ ತಿಳಿದಿದ್ದೇನೆ ಎಂದು ಅಂದುಕೊಳ್ಳುವವನು. ಶ್ರೀಲ ಪ್ರಭುಪಾದರು, ಅಲ್ಲ, ಅವನಿಗೆ ಆ ಅರಿವಿರಬೇಕು. ವಿಜ್ಞಾನಿಯು ವಸ್ತುಗಳನ್ನು ಸರಿಯಾಗಿ ತಿಳಿದುಕೊಂಡಿರುವುದರಿಂದ ನಾವು ಅವನ ಬಳಿ ಹೋಗುತ್ತೇವೆ. ವಿಜ್ಞಾನಿ ಎಂದರೆ ವಸ್ತುಗಳನ್ನು ಅವು ಇರುವ ರೀತಿಯಲ್ಲಿಯೇ ತಿಳಿದವನು. ಕೃಷ್ಣ ಎಂದರೆ ಸರ್ವ ಆಕರ್ಷಕ. ಬಾಬ್, ಸರ್ವಾಕರ್ಷಕ? ಶ್ರೀಲ ಪ್ರಭುಪಾದ, ಹೌದು. ದೇವರು ಸರ್ವ ಆಕರ್ಷಕನಾಗಿಲ್ಲದಿದ್ದರೆ ಅವನು ದೇವರಾಗಿರಲು ಹೇಗೆ ಸಾಧ್ಯ? ಮನುಷ್ಯನೊಬ್ಬ ಆಕರ್ಷಕನಾಗಿದ್ದಾಗ ಮುಖ್ಯನಾಗುತ್ತಾನೆ ಅಲ್ಲವೇ? ಬಾಬ್, ಹೌದು. ಶ್ರೀಲ ಪ್ರಭುಪಾದ, ಹಾಗೆಯೇ ದೇವರು ಆಕರ್ಷಕನಾಗಿರಬೇಕು, ಎಲ್ಲರ ಪಾಲಿಗೂ ಆಕರ್ಷಕನಾಗಿರಬೇಕು. ಆದ್ದರಿಂದ ದೇವರಿಗೆ ಏನಾದರೂ ಒಂದು ಹೆಸರು ಇದ್ದರೆ ಅಥವಾ ನೀವು ದೇವರಿಗೆ ಏನಾದರೊಂದು ಹೆಸರು ನೀಡಬೇಕೆಂದು ಬಯಸಿದರೆ ಕೃಷ್ಣ ಎಂಬ ಹೆಸರನ್ನು ಮಾತ್ರ ಕೊಡಬಹುದು. ಬಾಬ್, ಆದರೆ ಕೃಷ್ಣ ಎಂಬ ಹೆಸರೇ ಏಕೆ? ಶ್ರೀಲ ಪ್ರಭುಪಾದ, ಏಕೆಂದರೆ ಅವನು ಸರ್ವಾಕರ್ಷಕ. ಕೃಷ್ಣ ಎಂದರೆ ಸರ್ವಾಕರ್ಷಕ. ಬಾಬ್, ಓಹೋ, ಹಾಗೋ? ಶ್ರೀಲ ಪ್ರಭುಪಾದ್, ಹೌದು. ದೇವರಿಗೆ ಹೆಸರಿಲ್ಲ, ಆದರೆ ಅವನ ಗುಣಗಳಿಂದಾಗಿ ನಾವು ಅವನಿಗೆ ಹೆಸರುಗಳನ್ನು ಕೊಡುತ್ತೇವೆ. ಒಬ್ಬ ಮನುಷ್ಯ ಬಹಳ ಚೆಲುವಾಗಿದ್ದರೆ ನಾವು ಅವನನ್ನು ಸುಂದರ ಎನ್ನುತ್ತೇವೆ. ಒಬ್ಬ ಮನುಷ್ಯ ಬಹಳ ಬುದ್ಧಿವಂತನಾಗಿದ್ದರೆ ನಾವು ಅವನನ್ನು ಚತುರ ಎನ್ನುತ್ತೇವೆ. ಹೀಗೆ ಗುಣಕ್ಕೆ ಅನುಗುಣವಾಗಿ ಹೆಸರನ್ನು ಕೊಡಲಾಗುತ್ತದೆ. ದೇವರು ಸರ್ವಾಕರ್ಷಕನಾಗಿರುವುದರಿಂದ ಕೃಷ್ಣ ಎಂಬ ಹೆಸರನ್ನು ಅವನಿಗೆ ಮಾತ್ರ ಅನ್ವಯಿಸಬಹುದು. ಕೃಷ್ಣ ಎಂದರೆ ಸರ್ವಾಕರ್ಷಕ, ಅದು ಸಮಸ್ತವನ್ನು ಒಳಗೊಳ್ಳುತ್ತದೆ. ಬಾಬ್, ಆದರೆ ಸರ್ವಶಕ್ತ ಎಂಬ ಅರ್ಥದ ಹೆಸರಿದೆಯಲ್ಲ? ಶ್ರೀಲ ಪ್ರಭುಪಾದ, ಹೌದು. ಶಕ್ತಿಶಾಲಿಯಾಗಿಲ್ಲದಿದ್ದರೆ ಸರ್ವಾಕರ್ಷಕ ಆಗುವುದು ಹೇಗೆ? ಶ್ಯಾಮಸುಂದರ ಇನ್ನೊಬ್ಬ ಶ್ರೀಲ ಪ್ರಭುಪಾದರ ಶಿಷ್ಯರು. ಒಬ್ಬರು ಅಮೆರಿಕನ್ ಭಕ್ತರು ಶ್ರೀಲ ಪ್ರಭುಪಾದರ ಕಾರ್ಯದರ್ಶಿಯವರು.
ಅವ್ರು ಹೇಳ್ತಾರೆ ಅದು ಎಲ್ಲವನ್ನೂ ಒಳಗೊಳ್ಳುತ್ತದೆ. ಶ್ರೀಲ ಪ್ರಭುಪಾದ ಸಮಸ್ತವು. ಅವನು ಬಹಳ ಸುಂದರನಾಗಿರಬೇಕು, ಬಹಳ ಬುದ್ಧಿವಂತನಾಗಿರಬೇಕು, ಬಹಳ ಶಕ್ತಿಶಾಲಿಯಾಗಿರಬೇಕು, ಬಹಳ ಪ್ರಖ್ಯಾತನಾಗಿರಬೇಕು. ಇಲ್ಲಿ ಶ್ರೀಲ ಪ್ರಭುಪಾದರು ಭಗವಂತನ ಷಡೈಶ್ವರ್ಯಗಳ ಬಗ್ಗೆ ಹೇಳ್ತಾ ಇದ್ದಾರೆ. 6 ತರಹದ ಐಶ್ವರ್ಯಗಳು. ಆ 6 ಐಶ್ವರ್ಯಗಳಲ್ಲಿ ಕೃಷ್ಣ ಪರಿಪೂರ್ಣನಾದಂತಹ ವ್ಯಕ್ತಿ. ಸೊ ಹಾಗಾಗಿ ಅವನನ್ನು ಭಗವಾನ್ ಎಂದು ಕರೆಯುತ್ತಾರೆ. ಕೃಷ್ಣ ಸರ್ವ ಆಕರ್ಷಕ, ಅದಕ್ಕೋಸ್ಕರ ಅವನಿಗೆ ಕೃಷ್ಣ ಎಂದು ಕರೆಯುತ್ತಾರೆ. ಅದೇ ರೀತಿ ಕೃಷ್ಣ ಎಲ್ಲರಿಗಿಂತ ಬುದ್ಧಿವಂತ, ಎಲ್ಲರಿಗಿಂತ ಶಕ್ತಿಶಾಲಿ. ನಿಜವಾದ ಅರ್ಥದಲ್ಲಿ ಎಲ್ಲ ಬುದ್ಧಿ ಕೃಷ್ಣಂದೇ, ಎಲ್ಲ ಶಕ್ತಿ ಕೃಷ್ಣಂದೇ, ಎಲ್ಲ ಸೌಂದರ್ಯ ಕೃಷ್ಣನಿಗೆ ಸೇರಿತ್ತು, ಎಲ್ಲ ಐಶ್ವರ್ಯ ಕೃಷ್ಣನಿಗೆ ಸೇರಿತ್ತು. ಅದಕ್ಕೋಸ್ಕರ ಅವನು ಭಗವಾನ್. ಬಾಬ್ ದುಷ್ಟರಿಗೂ ಕೃಷ್ಣ ಆಕರ್ಷಕನೇ. ಶಿಲಪ್ರಭುಪಾದ್ ಓಹೋ ಹೌದು, ಅವನು ಅತ್ಯಂತ ದೊಡ್ಡ ದುಷ್ಟನೂ ಹೌದು. ಬಾಬ್ ಅದು ಹೇಗೆ? ಶಿಲಪ್ರಭುಪಾದ ನಗುತ್ತಾ ಹೇಳ್ತಾರೆ ಶಿಲಪ್ರಭುಪಾದರು, ಏಕೆಂದರೆ ಅವನು ಯಾವಾಗಲೂ ಗೋಪಿಯರಿಗೆ ಕೀಟಲೆ ಮಾಡುತ್ತಿದ್ದ. ಬಾಬ್ ಕೀಟಲೆಯೇ? ಶಿಲಪ್ರಭುಪಾದ್ ಹೌದು, ಕೆಲವು ಸಲ ರಾಧಾರಾಣಿ ಮನೆಯಿಂದ ಹೊರಗೆ ಹೋಗುವಾಗ ಕೃಷ್ಣ ಅವಳ ಮೇಲೆ ಆಕ್ರಮಣ ಮಾಡುತ್ತಿದ್ದ. ಅವಳು ಕೆಳಗೆ ಬೀಳುತ್ತಾ ಕೃಷ್ಣ ಹೀಗೆ ನನ್ನನ್ನು ಕಾಡಬೇಡ, ಕೃಷ್ಣ ಹೀಗೆ ನನ್ನನ್ನು ಕಾಡಬೇಡ ಎನ್ನುತ್ತಿದ್ದಳು. ಇಬ್ಬರೂ ಕೆಳಗೆ ಬಿದ್ದಾಗ ಕೃಷ್ಣ ಆ ಅವಕಾಶವನ್ನು ಉಪಯೋಗಿಸಿಕೊಂಡು ಅವಳನ್ನು ಚುಂಬಿಸಿ ಬಿಡುತ್ತಿದ್ದ. ನಗುತ್ತಾ ಹೀಗೆ ರಾಧಾರಾಣಿಗೆ ಬಹಳ ಸಂತೋಷವಾಗುತ್ತಿತ್ತು. ಆದರೆ ಹೊರನೋಟಕ್ಕೆ ಕೃಷ್ಣ ಪರಮ ದುಷ್ಟನಾಗಿ ಕಾಣುತ್ತಿದ್ದ. ಹೀಗೆ ಕೃಷ್ಣನಲ್ಲಿ ದುಷ್ಟತನ ಇಲ್ಲದಿದ್ದರೆ ಪ್ರಪಂಚದಲ್ಲಿ ದುಷ್ಟತನ ಹೇಗೆ ಇರಲು ಸಾಧ್ಯ? ಶಾಸ್ತ್ರದಲ್ಲಿ ಕೃಷ್ಣ ಹೇಳ್ತಾನೆ, ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಅಂತ. ಎಲ್ಲವೂ ಕೂಡ ನನ್ನಿಂದಲೇ ಬರುವುದು ಅಂತ. ಹಾಗಾಗಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಈ ದುಷ್ಟತನ, ಈ ಕೀಟ್ಲೆ ಮಾಡುವಂತಹ ಪ್ರವೃತ್ತಿ ಕೃಷ್ಣನಲ್ಲಿ ಇಲ್ಲದೇ ಇದ್ದರೆ ಸಾಧಾರಣ ಮನುಷ್ಯನಲ್ಲಿ ಇರಲಿಕ್ಕೆ ಹೇಗೆ ಸಾಧ್ಯ ಅಂತ. ಇಲ್ಲಿ ಏನೇನು ನಾವು ನೋಡ್ತೀವೋ ಅದು ಕೃಷ್ಣನಲ್ಲಿ ಇಲ್ಲ ಎನ್ನುವುದನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈ ಇಡೀ ಸೃಷ್ಟಿ ಆ ಭಗವಂತನ ಧಾಮದ, ಭಗವಂತನ ವೈಭವದ ಒಂದು ಪ್ರತಿಬಿಂಬ ಅಷ್ಟೇ. ಹಾಗಾಗಿ ಭಗವಂತನಲ್ಲಿ ಇರುವಂತಹ ಎಲ್ಲವೂ ಕೂಡ ಅವನ ನಾವು ಅಂಶ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ. ನಾವು ಕೃಷ್ಣನ ಶಾಶ್ವತ ಅಂಶ ಆಗಿರುವುದರಿಂದ ಅವನಲ್ಲಿರುವಂತಹ ಗುಣಗಳು ಸ್ವಲ್ಪ, ಅತಿ ಸ್ವಲ್ಪ ಪ್ರಮಾಣದಲ್ಲಿ ನಮ್ಮಲ್ಲೂ ಕೂಡ ಇದ್ದಾವೆ. ಆ ಅತಿ ಸ್ವಲ್ಪ ಪ್ರಮಾಣದ ಗುಣಗಳಿಂದಲೇ ಒಬ್ಬ ಸಾಧಾರಣ ವ್ಯಕ್ತಿ ಎಂತಹ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡ್ತಾ ಇದ್ದಾನೆ. ಹೀಗಿರುವಾಗ ಭಗವಂತನಲ್ಲಿ ಇರುವಂತಹ ಗುಣಗಳಿಂದ ಭಗವಂತ ಏನನ್ನ ಸಾಧಿಸಬಹುದು ಅಂತ ನಾವು ಅರ್ಥ ಮಾಡ್ಕೋಬಹುದು. ದೇವರು ಎಲ್ಲದಕ್ಕೂ ಆಕರ ಎನ್ನುವುದು ನಮ್ಮ ಸೂತ್ರ. ಆದ್ದರಿಂದ ಕೃಷ್ಣನಲ್ಲಿ ದುಷ್ಟತನ ಇಲ್ಲದಿದ್ದರೆ ಅದು ಪ್ರಕಟಗೊಳ್ಳುವುದು ಹೇಗೆ? ಏಕೆಂದರೆ ಅವನೇ ಸಮಸ್ತಕ್ಕೂ ಆಕರ, ಸೋರ್ಸ್ ಆಫ್ ಎವ್ರಿಥಿಂಗ್. ಆದರೆ ಅವನ ದುಷ್ಟತನ ಎಷ್ಟು ಸೊಗಸಾಗಿದೆ ಎಂದರೆ ಎಲ್ಲರೂ ಅವನ ದುಷ್ಟತನವನ್ನೇ ಆರಾಧಿಸುತ್ತಾರೆ. ಯಾರಾದರೂ ಮನುಷ್ಯ ದುಷ್ಟತನ ಮಾಡಿದರೆ ಅವನನ್ನು ದಂಡಿಸ್ತಾರೆ. ಆದರೆ ಕೃಷ್ಣ ಎಷ್ಟು ಸೊಗಸಾಗಿದ್ದಾನೆ, ಎಷ್ಟು ಮುದ್ದಾಗಿದ್ದಾನಂದರೆ ಅವನು ದುಷ್ಟತನ ಮಾಡಿದರೆ ಅದನ್ನು ಕೂಡ ಪೂಜೆ ಮಾಡ್ತಾರೆ ಅವನ ಭಕ್ತರು. ಕೃಷ್ಣನ ದುಷ್ಟತನ ಕೂಡ ಪೂಜಾರ್ಹ. ಕಳ್ಳನಿಗೆ ಹಿಡಿದು ಹೊಡಿತಾರೆ, ಪೊಲೀಸರಿಗೆ ಕೊಡ್ತಾರೆ. ಆದರೆ ನಮ್ಮ ಕೃಷ್ಣ ಕೂಡ ಕಳ್ಳ. ಇಡೀ ವೃಂದಾವನದಲ್ಲಿ ಎಲ್ಲರ ಮನೆಗೆ ಹೋಗಿ ಕಳ್ಳತನ ಮಾಡ್ತಾ ಇದ್ದ. ಆದರೆ ಅವನ ಕಳ್ಳತನವನ್ನು ಕೊಂಡಾಡ್ತಾರೆ, ಅವನಿಗೆ ಮಾಖನ್ ಚೋರ್ ಅಂತ ಹೊಗಳಾಡ್ತಾರೆ. ಯಾಕೆಂದರೆ ಕೃಷ್ಣ ಅಷ್ಟು ಸೊಗಸಾಗಿದ್ದಾನೆ, ಅವನ ದುಷ್ಟತನ ಅಷ್ಟು ಸೊಗಸಾಗಿದೆ, ಅವನ ಕಳ್ಳತನ ಅಷ್ಟು ಸೊಗಸಾಗಿದೆ.
ಬಾಬ್, ಅಷ್ಟೊಂದು ಸೊಗಸಾಗಿಲ್ಲದ ದುಷ್ಟರ ವಿಚಾರ ಏನು? ಕೃಷ್ಣ ಸೊಗಸಾಗಿದ್ದಾನೆ, ಅದಕ್ಕೆ ಅವನ ದುಷ್ಟತನ ಇಷ್ಟ. ಆದರೆ ಅಷ್ಟೊಂದು ಗಿಲ್ಲದ ಅಂದರೆ ಬೇರೆ ದುಷ್ಟರಿದ್ದಾರೆ, ಅವರ ವಿಚಾರ ಏನು? ಶಿಲ ಪ್ರಭುಪಾದರು ಇಲ್ಲ, ದುಷ್ಟತನ ಸೊಗಸಲ್ಲ. ಆದರೆ ಕೃಷ್ಣನು ಪರಾತ್ಪರ, ಅವನೇ ದೇವರು. ಆದ್ದರಿಂದ ಅವನ ದುಷ್ಟತನವು ಒಳ್ಳೆಯದಾಗಿರುತ್ತದೆ. ಕೃಷ್ಣನು ಸರ್ವ ಶುಭಕರ, ದೇವರೆಂದರೆ ಶುಭ. ಮಧುರಂ ಮಧುರೇಭ್ಯೋಪಿ ಮಂಗಲೇಭ್ಯೋಪಿ ಮಂಗಲಂ, ಪಾವನಂ ಪಾವನೇಭ್ಯೋಪಿ ಹರೇರ್ ನಾಮ ಇವ ಕೇವಲಂ. ಕೃಷ್ಣನ ನಾಮ ಇಷ್ಟು ಎಲ್ಲ ಪಾವನ ವಸ್ತುಗಳಲ್ಲಿ ಅತೀ ಪಾವನವಾದಂಥ ವಸ್ತು, ಎಲ್ಲ ಮಧುರ ವಸ್ತುಗಳಲ್ಲಿ ಅತೀ ಮಧುರ ವಸ್ತು, ಎಲ್ಲ ಮಂಗಳಕರಗಳ ವಸ್ತುಗಳಲ್ಲಿ ಅತೀ ಮಂಗಳಕರ. ಮತ್ತು ಆ ಕೃಷ್ಣನ ನಾಮ ಕೃಷ್ಣನಿಗಿಂತ ಭಿನ್ನ ಅಲ್ಲ. ಶ್ರೀಲ ಪ್ರಭುಪಾದ ಬಾಬ್, ಹೌದು ಶ್ರೀಲ ಪ್ರಭುಪಾದ. ಆದ್ದರಿಂದ ಅವನು ದುಷ್ಟನಾದಾಗ ಅದು ಕೂಡ ಚೆನ್ನಾಗಿರುತ್ತದೆ. ಅದೇ ಕೃಷ್ಣನ ರೀತಿ. ದುಷ್ಟತನ ಒಳ್ಳೆಯದಲ್ಲ, ಆದರೆ ಅದನ್ನು ಕೃಷ್ಣನು ಆಚರಿಸಿದಾಗ ಅವನು ಪರಮ ಶುಭಕರನಾಗಿರುವುದರಿಂದ ದುಷ್ಟತನವು ಶುಭವಾಗುತ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಕೃಷ್ಣ ಆಕರ್ಷಕನಲ್ಲ ಎಂದು ಹೇಳುವ ಜನರೂ ಇದ್ದಾರೆಯೇ? ಈಗ ನಾವು ಹೇಳ್ತಾ ಇದ್ದೀವಿ ಕೃಷ್ಣ ಸರ್ವ ಆಕರ್ಷಕ ಅಂತ, ಆದರೆ ಕೃಷ್ಣ ಆಕರ್ಷಕ ಅಲ್ಲ, ಕೃಷ್ಣನ್ ಇಷ್ಟ ಆಗುವುದಿಲ್ಲ ಅಂತ ಜನರು ಇದ್ದಾರೆಯೇ ಅಂತ ಕೇಳ್ತಾ ಇದ್ದಾರೆ. ಶಿಲ ಪ್ರಭುಪಾದ್, ಇಲ್ಲ, ಎಲ್ಲರಿಗೂ ಅವನು ಆಕರ್ಷಕವಾಗಿಯೇ ಕಾಣುತ್ತಾನೆ. ಯಾರು ತಾನೇ ಆಕರ್ಷಿತರಾಗೋದಿಲ್ಲ? ಒಂದು ಉದಾಹರಣೆ ಕೊಡಿ ನೋಡೋಣ. ಈ ಮನುಷ್ಯ ಅಥವಾ ಈ ಜೀವಿ ಕೃಷ್ಣನ ಕಡೆ ಆಕರ್ಷಿತವಾಗಿಲ್ಲ ಎಂದು ಒಂದು ಉದಾಹರಣೆ ತೋರಿಸಿ. ಅಂತಹ ಮನುಷ್ಯನನ್ನು ಹುಡುಕಿ ನೋಡೋಣ. ಬಾಬ್, ಜೀವನದಲ್ಲಿ ತಪ್ಪು ಎಂದು ತಿಳಿದು ಅದನ್ನೇ ಮಾಡುವವನು, ಅಧಿಕಾರ ಅಥವಾ ಅಂತಸ್ತು ಅಥವಾ ಹಣವನ್ನು ಗಳಿಸಲು ಬಯಸುವವನು. ಶಿಲ ಪ್ರಭುಪಾದ್, ಹೌದು, ಅಂಥವರಿಗೆ ದೇವರು ಅನಾಕರ್ಷಕವಾಗಿ ಕಾಣಬಹುದು. ಅವನಿಗೆ ದೇವರು ಆಕರ್ಷಕನಾಗಿರುವುದಿಲ್ಲ, ಏಕೆಂದರೆ ದೇವರೆಂದರೆ ಅವನಲ್ಲಿ ಅಪರಾಧ ಪ್ರಜ್ಞೆ ಮೂಡುತ್ತದೆ. ಶಿಲ ಪ್ರಭುಪಾದರು, ಇಲ್ಲ, ದೇವರು ಅವನಲ್ಲಿ ಅಂತಹ ಭಾವನೆ ಮೂಡಿಸುವುದಿಲ್ಲ. ಅವನ ಆಕರ್ಷಣೆಯು ಶಕ್ತಿಶಾಲಿಯನ್ನಾಗಿಸಲು ಇದೆ. ಮನುಷ್ಯ ಶಕ್ತಿಶಾಲಿಯಾಗಬೇಕು ಅಥವಾ ಶ್ರೀಮಂತನಾಗಬೇಕು ಎಂದು ಬಯಸುತ್ತಾನೆ ಅಲ್ಲವೇ? ಆದರೆ ಯಾರೂ ಕೃಷ್ಣನಿಗಿಂತ ಶ್ರೀಮಂತರಲ್ಲ. ಆದ್ದರಿಂದ ಕೃಷ್ಣ ಅವನಿಗೆ ಆಕರ್ಷಿತನಾಗಿರುತ್ತಾನೆ. ಬಾಬ್, ಶ್ರೀಮಂತನಾಗಬೇಕೆಂದು ಬಯಸುವವನು ಕೃಷ್ಣನನ್ನು ಪ್ರಾರ್ಥಿಸಿದರೆ ಶ್ರೀಮಂತನಾಗುತ್ತಾನೆಯೇ? ಶಿಲ ಪ್ರಭುಪಾದ್, ಓಹೋ, ಆಗುತ್ತಾನೆ. ಬಾಬ್, ಈ ವಿಧಾನದಲ್ಲಿ ಅವನು ಶ್ರೀಮಂತನಾಗಬಹುದೇ? ಶಿಲ ಪ್ರಭುಪಾದ್, ಓಹೋ, ಹೌದು. ಕೃಷ್ಣನು ಸರ್ವಶಕ್ತನಾದ್ದರಿಂದ ಶ್ರೀಮಂತನಾಗಬೇಕೆಂದು ನೀವು ಕೃಷ್ಣನಲ್ಲಿ ಪ್ರಾರ್ಥಿಸಿದರೆ ಕೃಷ್ಣನು ನಿಮ್ಮನ್ನು ಶ್ರೀಮಂತನನ್ನಾಗಿ ಮಾಡುತ್ತಾನೆ. ಒಬ್ಬನು ಪಾಪ ಜೀವನವನ್ನು ನಡೆಸುತ್ತಾ ಶ್ರೀಮಂತನಾಗಬೇಕೆಂದು ಪ್ರಾರ್ಥಿಸಿದರೂ ಶ್ರೀಮಂತನಾಗುತ್ತಾನೆಯೇ? ಶಿಲ ಪ್ರಭುಪಾದ್, ಹೌದು, ಕೃಷ್ಣನನ್ನು ಪ್ರಾರ್ಥಿಸುವುದು ಪಾಪವಲ್ಲ. ಬಾಬ್, ಓಹೋ, ಹೌದು. ಶಿಲ ಪ್ರಭುಪಾದ್ ನಸು ನಗುತ್ತಾ, ಹೇಗೋ ಅಂತೂ ಅವನು ಕೃಷ್ಣನನ್ನು ಪ್ರಾರ್ಥಿಸುತ್ತಾನೆ, ಆದ್ದರಿಂದ ಅವನು ಪಾಪಿ ಎಂದು ನೀವು ಹೇಳುವಂತಿಲ್ಲ. ಬಾಬ್, ಹೌದು. ಶಿಲ ಪ್ರಭುಪಾದ, ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಅಪಿಚೇತ್ ಸುದುರಾಚಾರೋ ಭಜತೆ ಮಾಮನನ್ಯ ಭಾಗ್. ನೀವು ಅದನ್ನು ಓದಿದಿರಾ? ಬಾಬ್, ಹೌದು, ಸಂಸ್ಕೃತ್ ನನಗೆ ಗೊತ್ತಿಲ್ಲ, ಇಂಗ್ಲಿಷ್ನಲ್ಲಿ ಓದಿದ್ದೀನಿ. ಶಿಲ ಪ್ರಭುಪಾದ್, ಬಾಬ್, ಅತ್ಯಂತ ಪಾಪಿ ಕೂಡ ನನ್ನನ್ನು ಪ್ರಾರ್ಥಿಸಿದರೆ, ಶಿಲ ಪ್ರಭುಪಾದ್, ಹೇಳಿ ಬಾಬ್, ಉದ್ಧಾರವಾಗುತ್ತಾನೆ. ಶಿಲ ಪ್ರಭುಪಾದ್, ಹೌದು, ಕೃಷ್ಣನನ್ನು ಪ್ರಾರ್ಥಿಸಲು ಪ್ರಾರಂಭಿಸುತ್ತಿದ್ದಂತೆಯೇ ಪಾಪ ಹೋಗುತ್ತದೆ. ಆದ್ದರಿಂದ ಅವನು ಸರ್ವಾಕರ್ಷಕ ಪರಮ ಸತ್ಯ ಎಂದು ದೇವೋತ್ತಮ ಪರಮ ಪುರುಷನು ಸಮಸ್ತ ಸಂತೋಷದ ನಿಧಿ ಎಂದು ವೇದಗಳಲ್ಲಿ ಹೇಳಿದಿದೆ. ರಸೋ ವೈ ಸಹ. ಪ್ರತಿಯೊಬ್ಬರೂ ಇನ್ನೊಬ್ಬರ ಬಗೆಗೆ
ಹಲುಬುತ್ತಿರುತ್ತಾರೆ, ಏಕೆಂದರೆ ಅದರಲ್ಲೇನೋ ಸ್ವಾದ ಅವರಿಗೆ ದೊರೆಯುತ್ತದೆ. ಬಾಬ್, ಏನೆಂದಿರಿ? ಬಾಬ್ಗೆ ಅರ್ಥ ಆಗಿಲ್ಲ, ಅದಕ್ಕೋಸ್ಕರ ಮತ್ತೆ ಕೇಳ್ತಾ ಇದ್ದಾರೆ, ಏನಂದಿರಿ ನೀವು ಅಂತ. ಶ್ರೀಲ ಪ್ರಭುಪಾದ, ಏನೋ ಸ್ವಾದ. ಒಬ್ಬ ಮನುಷ್ಯ ಮದ್ಯಪಾನ ಮಾಡುತ್ತಾನೆ ಅಂದುಕೊಳ್ಳಿ. ಅವನು ಏಕೆ ಮದ್ಯಪಾನ ಮಾಡುತ್ತಾನೆ? ಮದ್ಯಪಾನ ಮಾಡುವುದರಿಂದ ಅವನಿಗೋ ಸ್ವಾದ ದೊರೆಯುತ್ತದೆ. ಮನುಷ್ಯ ಹಣಕ್ಕಾಗಿ ಹಂಬಲಿಸುತ್ತಾನೆ, ಏಕೆಂದರೆ ಹಣವನ್ನು ಪಡೆದ ಮೇಲೆ ಅದರಿಂದ ಅವನಿಗೇನೋ ಮುದ ದೊರೆಯುತ್ತದೆ. ಬಾಬ್, ಈ ಸ್ವಾದ ಎಂದರೇನು? ಶ್ರೀಲ ಪ್ರಭುಪಾದ ಶ್ಯಾಮ್ ಸುಂದರನಿಗೆ ಹೇಳ್ತಾ ಇದ್ದಾರೆ, ಸ್ವಾದವನ್ನು ಹೇಗೆ ವರ್ಣಿಸಬಹುದು? ಶ್ಯಾಮಸುಂದರ, ರುಚಿ, ಆನಂದ. ಬಾಬ್, ಸರಿ. ಶ್ರೀಲ ಪ್ರಭುಪಾದ, ಹಿತಕರವಾದ ರುಚಿ. ಹೀಗೆ ವೇದಗಳು ರಸೋವೈ ಸಹ ಎಂದು ಹೇಳುತ್ತವೆ. ಸ್ವಾದದ ಸರಿಯಾದ ಅನುವಾದವೆಂದರೆ ರಸ. ಶ್ಯಾಮಸುಂದರನ ಪತ್ನಿ ಮಾಲತಿ ಒಂದು ತಟ್ಟೆಯಲ್ಲಿ ಆಹಾರವನ್ನು ಹಿಡಿದುಕೊಂಡು ಪ್ರವೇಶಿಸುತ್ತಾಳೆ. ಏನದು? ಶ್ರೀಲ ಪ್ರಭುಪಾದರು ಕೇಳ್ತಾರೆ. ಮಾಲತಿ, ಕರಿದ ಬದನೆಕಾಯಿ. ಶ್ರೀಲ ಪ್ರಭುಪಾದ್, ಆಹಾ, ಸರ್ವಾಕರ್ಷಕ ಸರ್ವಾಕರ್ಷಕ. ಶ್ಯಾಮಸುಂದರ, ಕೃಷ್ಣ ಹೇಗೆ ಮಹಾವಿಜ್ಞಾನಿ? ಶ್ರೀಲ ಪ್ರಭುಪಾದ್, ಏಕೆಂದರೆ ಅವನು ಸರ್ವಜ್ಞ. ಒಬ್ಬ ವಿಜ್ಞಾನಿ ಎಂದರೆ ಒಂದು ವಿಷಯವನ್ನು ಕೂಲಂಕಷವಾಗಿ ತಿಳಿದವನು, ಅಂತಹವನೇ ವಿಜ್ಞಾನಿ. ಕೃಷ್ಣ ಎಲ್ಲವನ್ನೂ ಬಲ್ಲವನು. ಪ್ರಸ್ತುತ ನಾನೊಬ್ಬ ವಿಜ್ಞಾನದ ಉಪಾಧ್ಯಾಯ. ಬಾಬ್ ಹೇಳ್ತಾನೆ, ನಾನೊಬ್ಬ ವಿಜ್ಞಾನದ ಉಪಾಧ್ಯಾಯ. ಶ್ರೀಲ ಪ್ರಭುಪಾದ್, ಹೌದು, ಬೋಧನೆಯೋ? ಆದರೆ ಪರಿಪೂರ್ಣ ಜ್ಞಾನವಿಲ್ಲದೆ ನೀವು ಹೇಗೆ ಬೋಧಿಸುತ್ತೀರಿ? ಅದು ನಮ್ಮ ಪ್ರಶ್ನೆ. ಬಾಬ್, ಪರಿಪೂರ್ಣ ತಿಳುವಳಿಕೆ ಇಲ್ಲದೆಯೂ ಬೋಧಿಸಬಹುದು. ಶ್ರೀಲ ಪ್ರಭುಪಾದ್, ಅದು ವಂಚನೆ. ಇದು ಬೋಧನೆಯಲ್ಲ, ಅದು ವಂಚನೆ. ಅದು ಬೋಧನೆಯಲ್ಲ, ಅದು ವಂಚನೆ. ವಿಜ್ಞಾನಿಗಳು ಹೇಳುತ್ತಾರಲ್ಲ, ಮೊದಲೊಂದು ಖಂಡವಿತ್ತು, ಅನಂತರ ಸೃಷ್ಟಿಯಾಯಿತು, ಪ್ರಾಯ ಹಾಗೇ ಇರಬಹುದು. ಏನಿದು? ಬರೀ ವಂಚನೆ. ಇದು ಬೋಧನೆ ಅಲ್ಲ, ವಂಚನೆ. ಬಾಬ್, ಈ ಹೊತ್ತು ಬೆಳಿಗ್ಗೆ ನೀವು ಹೇಳಿದ್ದನ್ನು ಮತ್ತೆ ಹೇಳುತ್ತೇನೆ. ಅದು ಆಸಕ್ತಿಪೂರ್ಣವಾಗಿತ್ತು. ನಾನು ಪವಾಡಗಳ ಬಗೆಗೆ ಕೇಳಿದೆ. ಕೇವಲ ಮೂರ್ಖರು ಮಾತ್ರ ಪವಾಡಗಳನ್ನು ನಂಬುತ್ತಾರೆ ಎಂದು ನೀವು ಹೇಳಿದಿರಿ. ಏಕೆಂದರೆ ನೀವೊಂದು ಮಗು ಎಂದುಕೊಳ್ಳೋಣ. ಒಂದು ಮಗು ಈ ಮೇಜನ್ನು ಎತ್ತುತ್ತದೆ ಎನ್ನಿ, ಅದು ಪವಾಡ. ಅಥವಾ ನೀವು ಒಬ್ಬರು ರಸಾಯನ ವಿಜ್ಞಾನಿ ಎನ್ನಿ. ನೀವು ಆಮ್ಲ ಮತ್ತು ಕ್ಷಾರವನ್ನು ಸೇರಿಸಿ ಹೊಗೆ ಎಬ್ಬಿಸುತ್ತೀರಿ, ಅಥವಾ ಆಸ್ಫೋಟ ಮಾಡುತ್ತೀರಿ, ಅಥವಾ ಇನ್ನೇನೋ ಮಾಡುತ್ತೀರಿ. ಈ ವಿಚಾರದಲ್ಲಿ ಅಜ್ಞಾನಿಯಾದವನಿಗೆ ಅದು ಪವಾಡದಂತೆ ಕಾಣುತ್ತದೆ. ಆದರೆ ಪ್ರತಿಯೊಂದಕ್ಕೂ ಒಂದು ಪ್ರಕ್ರಿಯೆ ಇದೆ. ಹೀಗೆ ನೀವು ಒಂದು ಪವಾಡವನ್ನು ನೋಡಿದಾಗ ಅದು ಅದರ ಹಿಂದಿನ ಪ್ರಕ್ರಿಯೆಯನ್ನು ಕುರಿತ ಅಜ್ಞಾನವಾಗಿರುತ್ತದೆ ಅಷ್ಟೇ. ಆದ್ದರಿಂದ ಮೂರ್ಖರು ಮಾತ್ರ ಪವಾಡಗಳನ್ನು ನಂಬುತ್ತಾರೆ. ನಾನು ತಪ್ಪು ಹೇಳಿದರೆ ನೀವು ತಿದ್ದಿ. ಶ್ರೀಲ ಪ್ರಭುಪಾದ್, ಹೌದು. ಬಾಬ್, ನೀವು ಹೇಳಿದಿರಿ, ಜೀಸಸ್ ಬಂದಾಗ ಆಗಿದ್ದ ಜನರು ಅಷ್ಟೇನೋ ತಿಳುವಳಿಕಸ್ಥರು ಆಗಿಲ್ಲದರಿಂದ ಪವಾಡಗಳನ್ನು ಸಾಧನವಾಗಿ ಬಳಸಬೇಕಾಯಿತು. ನೀವು ಇದನ್ನೇ ಹೇಳಿದಿರೋ ಇಲ್ಲವೋ ಎಂದು ಖಚಿತವಾಗಿ ನನಗೆ ಗೊತ್ತಿಲ್ಲ. ಶ್ರೀಲ ಪ್ರಭುಪಾದ್, ಹೌದು, ಪವಾಡಗಳು ಅಜ್ಞಾನಿಗಳಿಗೆ. ಬಾಬ್, ಭಾರತದಲ್ಲಿರುವ ಎಲ್ಲ ಪವಾಡ ಪುರುಷರ ಸಂದರ್ಭದಲ್ಲಿ ನಾನು ಈ ಪ್ರಶ್ನೆಯನ್ನು ಕೇಳುತ್ತಿದ್ದೇನೆ. ಶ್ರೀಲ ಪ್ರಭುಪಾದ್, ಕೃಷ್ಣನೇ ಅತ್ಯುನ್ನತ ಪವಾಡ ಪುರುಷ. ಬಾಬ್, ಹೌದು. ಶ್ರೀಲ ಪ್ರಭುಪಾದ್, ಇದನ್ನು ಹೇಳಿದವಳು ಕುಂತಿ. ಬಾಬ್, ಪರಿಪೂರ್ಣ ಜ್ಞಾನವಿಲ್ಲದೆ ನಾನು ಕೆಲವು ಸಂಗತಿಗಳನ್ನಾದರೂ ಬೋಧಿಸುವಂತಿಲ್ಲವೇ? ಉದಾಹರಣೆಗೆ ನಾನು. ಶ್ರೀಲ ಪ್ರಭುಪಾದ್, ನಿಮಗೆ ತಿಳಿದಿರುವ ಹಂತದವರೆಗೂ ನೀವು ಬೋಧಿಸಬಹುದು. ಬಾಬ್, ಹೌದು. ಆದರೆ ನನಗೆ ಗೊತ್ತಿರುವುದಕ್ಕಿಂತ ಹೆಚ್ಚಿನದನ್ನು ಬೋಧಿಸುತ್ತೇನೆ ಎಂದು ಕೊಚ್ಚಿಕೊಳ್ಳಬಾರದು. ಶ್ರೀಲ ಪ್ರಭುಪಾದ್, ಹೌದು, ಅದು ವಂಚನೆ ಆಗುತ್ತದೆ. ಶ್ಯಾಮಸುಂದರ, ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಅಂಥವನು ಪ್ರಾಯೋಗಿಕ ಜ್ಞಾನದೊಡನೆ ಸತ್ಯವನ್ನು ಕುರಿತು ಬೋಧಿಸುವುದಕ್ಕಾಗುವುದಿಲ್ಲ. ಶ್ರೀಲ ಪ್ರಭುಪಾದ್,
ಹೌದು, ಅದು ಯಾವುದೇ ಮಾನವ ಜೀವಿಗೆ ಸಾಧ್ಯವಿಲ್ಲ. ಮಾನವ ಜೀವಿಗೆ ಅಪರಿಪೂರ್ಣ ಇಂದ್ರಿಯಗಳಿವೆ. ಹೀಗಿರುತ್ತಾ ಅವನು ಪರಿಪೂರ್ಣ ಜ್ಞಾನವನ್ನು ಹೇಗೆ ಬೋಧಿಸಬಲ್ಲ? ಮನುಷ್ಯನ ಇಂದ್ರಿಯಗಳು ಅಪರಿಪೂರ್ಣ, ಇಂಪರ್ಫೆಕ್ಟ್, ಪರ್ಫೆಕ್ಟ್ ಇಲ್ಲ. ಹೌದಲ್ವಾ? ನಮ್ಮ ಕಣ್ಣುಗಳಿಂದ ನಾವು ಸತ್ಯವಾದನ್ನು ನೋಡಲಿಕ್ಕೆ ಆಗೋದಿಲ್ಲ. ಒಂದು ಗೋಡೆಯಿಂದ ಆಚೆಗೆ ಏನಿದೆ ಅದು ನಮ್ಮ ಕಣ್ಣಿಂದ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಕಣ್ಣಿಂದ ನೋಡಿದರೆ ಸೂರ್ಯ ನಮಗೆ ಒಂದು ಸಣ್ಣ ಬಾಲ್ ಥರ ಕಾಣ್ತಾನೆ, ಆದರೆ ಸೂರ್ಯ ಇರುವುದು 14,000 ಪಟ್ಟು ದೊಡ್ಡದು ಭೂಮಿಗಿಂತ. ನಮ್ಮ ಕಿವಿಗಳಿಗೆ 20 ಹರ್ಟ್ಸ್ 20,000 ಹರ್ಟ್ಸ್ ವರೆಗೆ ಅಷ್ಟೇ ಕೇಳ್ತದೆ, ಅದರ ಕೆಳಗಡೆ ಕೇಳೋದಿಲ್ಲ, ಅದರ ಮೇಲ್ಗಡೆ ಕೇಳೋದಿಲ್ಲ. ನಮ್ಮ ಕಣ್ಣಿಗೂ ಕೂಡ ವಿಬ್ಗ್ಯೋರ್ ರೇಂಜ್ ಏನಿದೆ, ವಾಯ್ಲೆಟ್, ಇಂಡಿಗೋ, ಈ ರೇಂಜ್ ಏನಿದೆ 7 ಕಲರ್ಸ್ ಇದು, ಅದಷ್ಟೇ ಕಾಣುತ್ತೆ ವಿನ ಅದರ ಆಚೆ ಕಾಣೋದಿಲ್ಲ. ಇನ್ಫ್ರಾರೆಡ್ ಮತ್ತು ಅಲ್ಟ್ರಾ ವಾಯ್ಲೆಟ್ ಈ ರೇಸ್ಗಳು ನಮಗೆ ಕಾಣುವುದಿಲ್ಲ. ಅದೇ ರೀತಿ ನಮ್ಮ ಮೂಗು ಕೂಡ ಅಪರಿಪೂರ್ಣ, ನಾಲಿಗೆ ಕೂಡ ಅಪರಿಪೂರ್ಣ, ನಮ್ಮ ಸ್ಪರ್ಶ ಕೂಡ ಅಪರಿಪೂರ್ಣ. ಉದಾಹರಣೆಗೆ, ನೀವು ಸೂರ್ಯನನ್ನು ಒಂದು ತಟ್ಟೆ ಎಂದು ನೋಡುತ್ತೀರಿ ಎನ್ನಿ, ಆದರೆ ಸೂರ್ಯನನ್ನು ಸಮೀಪಿಸಲು ನಿಮ್ಮಲ್ಲಿ ಯಾವುದೇ ಸಾಧನಗಳಿಲ್ಲ. ದೂರದರ್ಶಕದಿಂದಲೋ ಮತ್ತೊಂದರಿಂದಲೋ ಸೂರ್ಯನನ್ನು ನೋಡಬಹುದು ಎಂದು ನೀವು ಹೇಳಿದರೆ ಅವನ್ನು ಕೂಡ ನೀವೇ ನಿರ್ಮಿಸಿದ್ದು. ಆ ದೂರದರ್ಶಕಗಳನ್ನು ಕೂಡ ಒಬ್ಬ ಮನುಷ್ಯನೇ ನಿರ್ಮಿಸಿದ್ದು. ಒಬ್ಬ ಸೈಂಟಿಸ್ಟ್ ಹೇಳ್ತಾರೆ, ನಾವು ಎಷ್ಟೇ ಟೆಲಿಸ್ಕೋಪ್ಗಳನ್ನು ಬಳಸಿ ಎಷ್ಟೋ ನಕ್ಷತ್ರಗಳನ್ನು ನೋಡಿ ಎಲ್ಲ ಸ್ಪೇಸ್ ರಿಸರ್ಚನ್ನು ಮಾಡಿದರೂ ಕೂಡ ಆ ಟೆಲಿಸ್ಕೋಪಿಂದ ನೋಡಬೇಕಂದ್ರೆ ನಮ್ಮ ಈ ಇಂಪರ್ಫೆಕ್ಟ್ ಕಣ್ಣಿಂದಲೇ ನೋಡಬೇಕು. ಕಣ್ಣುಗಳೇ ಇಂಪರ್ಫೆಕ್ಟ್ ಇದ್ದಾಗ ನಾವು ಎಂತಹದೂ ಕೂಡ ನೋಡಿದರೆ ಆ ಕಣ್ಣಿಗೆ ಗೋಚರ ಆಗುವುದಿಲ್ಲ, ಅದಕ್ಕೆ ಸತ್ಯವಾದದ್ದು ತಿಳಿಯುವುದಿಲ್ಲ. ಅಲ್ಲದೆ ನೀವು ಅಪರಿಪೂರ್ಣರಾಗಿದ್ದಿರಿ. ಹಾಗಾದರೆ ನಿಮ್ಮ ಯಂತ್ರಗಳು ಹೇಗೆ ಪರಿಪೂರ್ಣವಾಗುತ್ತವೆ? ಈಗ ಮನುಷ್ಯ ಮತ್ತು ಮನುಷ್ಯನ ಇಂದ್ರಿಯಗಳು ಅಪರಿಪೂರ್ಣ. ಹಾಗಿದ್ದಾಗ ಅಪರಿಪೂರ್ಣ ಇಂದ್ರಿಯಗಳಿಂದ ಮಾಡಿದ ಯಂತ್ರಗಳು ಕೂಡ ಪರಿಪೂರ್ಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸೂರ್ಯನನ್ನು ಕುರಿತ ನಿಮ್ಮ ಜ್ಞಾನ ಅಪರಿಪೂರ್ಣವಾದದ್ದು. ಪರಿಪೂರ್ಣ ಜ್ಞಾನವನ್ನು ಪಡೆಯುವವರೆಗೂ ಸೂರ್ಯನನ್ನು ಕುರಿತು ಬೋಧಿಸಬೇಡಿ, ಅದು ವಂಚನೆಯಾಗುತ್ತದೆ. ಬಾಬ್, ಆದರೆ ಸೂರ್ಯ 930 ಲಕ್ಷ ಮೈಲಿ ದೂರದಲ್ಲಿದ್ದಾನೆ ಎಂದು ಭಾವಿಸಲಾಗಿದೆ ಎಂದು ಬೋಧಿಸಬಹುದಲ್ಲ? ಶ್ರೀಲ ಪ್ರಭುಪಾದ್, ಭಾವಿಸಲಾಗಿದೆ ಎಂದು ಹೇಳುತ್ತಿದ್ದಂತೆಯೇ ಅದು ಖಚಿತವಲ್ಲ ಎಂದಾಯಿತು. ಹಾಗೆಂದರೆ ಬಹುತೇಕ ಎಲ್ಲ ವಿಜ್ಞಾನಿಗಳು ಖಚಿತವಲ್ಲ ಎಂದು ತೋರುತ್ತದೆ. ಶ್ರೀಲ ಪ್ರಭುಪಾದ್ ಹಾಗೆ ಹೇಳಿ. ಬಾಬ್, ಎಲ್ಲ ವಿಜ್ಞಾನಿಗಳು ಹೀಗಿರಬೇಕು ಅಥವಾ ಹಾಗಿರಬೇಕು ಎಂಬ ಊಹೆಗಳ ಮೇಲೆಯೇ ಆಧರಿಸಿವೆ. ಶ್ರೀಲ ಪ್ರಭುಪಾದ್, ಹೌದು, ಅವರು ಪರಿಪೂರ್ಣವಾಗಿ ಬೋಧಿಸುತ್ತಿದ್ದಾರೆ. ಚಂದ್ರನನ್ನು ಕುರಿತು ಅಷ್ಟೆಲ್ಲ ಪ್ರಚಾರ ಮಾಡುತ್ತಿದ್ದಾರಲ್ಲ, ಹಾಗೆ ಅವರ ಜ್ಞಾನ ಪರಿಪೂರ್ಣ ಎಂದು ನಿಮಗೆ ಅನ್ನಿಸುತ್ತಿದೆಯೇ? ಬಾಬ್, ಇಲ್ಲ. ಶ್ರೀಲ ಪ್ರಭುಪಾದರು ಹಾಗೆಂದ ಮೇಲೆ? ಬಾಬ್, ಸಮಾಜದಲ್ಲಿ ಒಬ್ಬ ಉಪಾಧ್ಯಾಯನ ಯೋಗ್ಯ ಕರ್ತವ್ಯ ಏನು? ಒಬ್ಬ ವಿಜ್ಞಾನದ ಉಪಾಧ್ಯಾಯನನ್ನೇ ತೆಗೆದುಕೊಳ್ಳೋಣ. ತರಗತಿಯಲ್ಲಿ ಅವನು ಏನು ಮಾಡಬೇಕು? ಶ್ರೀಲ ಪ್ರಭುಪಾದ್, ತರಗತಿ? ಅವನು ಕೇವಲ ಕೃಷ್ಣನನ್ನು ಕುರಿತು ಬೋಧಿಸಬೇಕು ಅಷ್ಟೇ. ಬಾಬ್, ಅವನು ಬೇರೆ ಏನನ್ನೂ ಕುರಿತು ಬೋಧಿಸಬಾರದೆ? ಶ್ರೀಲ ಪ್ರಭುಪಾದ್, ಬೇಡ, ಅದೇ ಎಲ್ಲವನ್ನೂ ಒಳಗೊಳ್ಳುತ್ತದೆ. ಕೃಷ್ಣನನ್ನು ತಿಳಿಯುವುದೇ ಅವನ ಗುರಿಯಾಗಿರಬೇಕು. ಬಾಬ್, ಕೃಷ್ಣನನ್ನು ವಸ್ತುವಾಗಿಟ್ಟುಕೊಂಡು ಒಬ್ಬ ವಿಜ್ಞಾನಿಯು ಆಮ್ಲ ಮತ್ತು ಕ್ಷಾರಗಳ ಸಂಯೋಗಗಳನ್ನು ಕುರಿತು ಬೋಧಿಸಲು ಸಾಧ್ಯವೇ? ಶ್ರೀಲ ಪ್ರಭುಪಾದ್, ಅದು ಹೇಗೆ ಸಾಧ್ಯವಾದೀತು? ಬಾಬ್, ಒಬ್ಬ ವ್ಯಕ್ತಿಯು ವಿಜ್ಞಾನವನ್ನು ಅಧ್ಯಯನ ಮಾಡಿದರೆ ಪ್ರಕೃತಿಯ ಸಾಮಾನ್ಯ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಬಹುದು. ಪ್ರಕೃತಿಯ ಈ ಸಾಮಾನ್ಯ ಸ್ವಭಾವಗಳು ಒಂದು ನಿಯಂತ್ರಕ ಶಕ್ತಿಯೆಡೆಗೆ ಬೆರಳು ಮಾಡುತ್ತವೆ. ಶ್ರೀಲ ಪ್ರಭುಪಾದ್, ಇದನ್ನು ಹಿಂದೆ ಒಂದು ದಿನ ನಾನು ವಿವರಿಸುತ್ತಿದ್ದೆ.
ರಾಸಾಯನಿಕ ಸೂತ್ರಗಳ ಪ್ರಕಾರ ಆಮ್ಲಜನಕ ಮತ್ತು ಜಲಜನಕಗಳನ್ನು ಸಂಯೋಜಿಸಿದರೆ ನೀರು ಉಂಟಾಗುತ್ತದೆಯಲ್ಲವೇ ಎಂದು ಒಬ್ಬ ರಸಾಯನ ವಿಜ್ಞಾನಿಯನ್ನು ಕೇಳಿದೆ ಬಾಬ್. ಅದು ಸತ್ಯ ಶಿಲ ಪ್ರಭುಪಾದ್. ಈಗ ನೋಡಿ, ಅಟ್ಲಾಂಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರದಲ್ಲಿ ಅಪಾರ ಪ್ರಮಾಣದಲ್ಲಿ ನೀರಿದೆಯಲ್ಲವೇ? ಅದನ್ನು ನಿರ್ಮಿಸಲು ರಾಸಾಯನಿಕ ವಸ್ತುಗಳು ಎಷ್ಟು ಪ್ರಮಾಣದಲ್ಲಿ ಬೇಕು ಬಾಬ್? ಎಷ್ಟು? ಶಿಲ ಪ್ರಭುಪಾದ್: ಹೌದು, ಎಷ್ಟು ಟನ್ ಬೇಕು ಬಾಬ್? ಅಪಾರ ಶಿಲ ಪ್ರಭುಪಾದ್. ಹಾಗಾದರೆ ಅದನ್ನು ಒದಗಿಸಿದವರು ಯಾರು ಬಾಬ್? ದೇವರೇ ಅದನ್ನು ಒದಗಿಸಿದ್ದಾರೆ ಶಿಲ ಪ್ರಭುಪಾದ್. ಯಾರೋ ಒಬ್ಬರು ಅದನ್ನು ಒದಗಿಸಲೇಬೇಕಲ್ಲ ಬಾಬ್? ಹೌದು ಶಿಲ ಪ್ರಭುಪಾದ್, ಅದೇ ವಿಜ್ಞಾನ. ಈ ರೀತಿಯಲ್ಲಿ ನೀವು ಬೋಧಿಸಬಹುದು ಬಾಬ್. ಆಮ್ಲವನ್ನು ಕ್ಷಾರವನ್ನು ಸಂಯೋಗ ಮಾಡಿದರೆ ತಟಸ್ಥ ವಸ್ತು ಉತ್ಪತ್ತಿಯಾಗುತ್ತದೆ ಎಂದು ಬೋಧಿಸುವ ಅಗತ್ಯವಿಲ್ಲವೇ ಶಿಲ ಪ್ರಭುಪಾದ್? ಅದೇನೇ ಇಂತಹ ಅನೇಕವು ಕುದಿದು ಉಕ್ಕೇರುತ್ತಿರುತ್ತವೆ. ಇದನ್ನು ಮಾಡುತ್ತಿರುವವರು ಯಾರು? ಆಮ್ಲ ಮತ್ತು ಕ್ಷಾರವನ್ನು ಒದಗಿಸುತ್ತಿರುವವರು ಯಾರು? ದೀರ್ಘ ಮೌನ ಬಾಬ್. ಹಾಗಾದರೆ ಇದೂ ಕೂಡ ನೀರಿನ ಉಗಮ ಸ್ಥಾನದಿಂದಲೇ ಬರುತ್ತದೆ ಶಿಲ ಪ್ರಭುಪಾದ್. ಹೌದು, ಜಲಜನಕ ಮತ್ತು ಆಮ್ಲಜನಕ ಇಲ್ಲದಿದ್ದರೆ ನೀವು ನೀರನ್ನು ತಯಾರಿಸಲಾರಿರಿ. ಇಲ್ಲೊಂದು ವಿಶಾಲವಾದ ಸಾಗರವಿದೆ. ಕೇವಲ ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಅಷ್ಟೇ ಅಲ್ಲ, ಲಕ್ಷಾಂತರ ಗ್ರಹಗಳಿವೆ, ಲಕ್ಷಾಂತರ ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಸಾಗರಗಳಿವೆ. ಜಲಜನಕ ಮತ್ತು ಆಮ್ಲಜನಕ ಬಳಸಿ ಇಷ್ಟೆಲ್ಲ ನೀರನ್ನು ಸೃಷ್ಟಿಸಿದವರು ಯಾರು? ಅದನ್ನು ಒದಗಿಸಿದ್ದು ಹೇಗೆ? ಅದು ನಮ್ಮ ಪ್ರಶ್ನೆ. ಯಾರಾದರೊಬ್ಬರು ಇದನ್ನು ಒದಗಿಸಿರಲೇಬೇಕಲ್ಲ. ಇಲ್ಲದಿದ್ದರೆ ಅದು ಅಸ್ತಿತ್ವಕ್ಕೆ ಬಂದದ್ದು ಹೇಗೆ? ಜಲಜನಕ ಮತ್ತು ಆಮ್ಲಜನಕದಿಂದ ನೀರು ಹೇಗೆ ತಯಾರಾಯಿತು ಎನ್ನುವುದನ್ನು ಬೋಧಿಸಬೇಕೇ? ಇವೆರಡನ್ನು ಒಟ್ಟಿಗೆ ಉರಿಸುವ ವಿಧಾನವನ್ನು ಬೋಧಿಸಬೇಕೇ? ಅಂದರೆ ಜಲಜನಕ ಮತ್ತು ಆಮ್ಲಜನಕಗಳೆರಡನ್ನೂ ಒಟ್ಟಿಗೆ ಉರಿಸಲಾಗುತ್ತದೆ. ಮುಂದಿನ ಭಾಗವನ್ನು ಮುಂದಿನ ಕ್ಲಾಸಲ್ಲಿ ಓದೋಣ. ಇಲ್ಲಿಗೆ ಮುಕ್ತಾಯ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ವಿಶ್ವಗುರು ಶಿಲ ಪ್ರಭುಪಾದ್ ಕೀ ಜೈ. ನಿತಾಯ್ ಗೌರ್ ಪ್ರೇಮಾನಂದೇ. ಹರಿ ಹರಿ ಬೋಲ್. ಹರೇ ಕೃಷ್ಣ.